ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ, ಮಸ್ತಾಗಿದೆ ನೋಡಿ. ಯಾರ್ಯಾರು ಇಲ್ಲಿ ರಕ್ಷಿತ್ ಅವರು ಎಲಿಮಿನೇಟ್ ಆಗಿ ಹೋಗಿದ್ದಾರೆ ಅಂತ ಅನ್ಕೊಂಡಿದ್ರು, ಈಗ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಜನ ನನಗೆ ಬಿಟ್ಕೊಟ್ಟಿದ್ರು. ನಿನ್ನಂತವರೇ ನಿನ್ನ ಇಡೀ ಮನೆಯಲ್ಲಿ ನಿಂದ ಆನ್ ದ ಸ್ಪಾಟ್ ನಾಟಕಗಳನ್ನು ನಾನು ನೋಡ್ಕೊಂಡೇ ಬಂದಿರೋದು. ಅಯ್ಯೋ ದೇವರೇ, ಒಂದೇ ರೂಮಲ್ಲಿ ನಿಮ್ಮ ಜೊತೆಗೆ ಹೇಗೆ ಇರೋದು? ಎಸ್, ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಯಾರಿಗೂ ಹೇಳ್ಬೇಡಿ ಅಂತಂದ್ಬಿಟ್ಟು. ಈಗ ನಾವ್ ಯಾರಿಗೂ ಕೂಡ ಹೇಳಲ್ಲ. ಬಿಗ್ ಬಾಸ್ ಮನೇಲಿರೋ ಸ್ಪರ್ಧಿಗಳಿಗೆ ಈಗ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿರುತ್ತೆ. ನೋಡು ಎಷ್ಟು ಚೆನ್ನಾಗಿ ಕಂಟೆಂಟ್ ಕೊಡ್ತಿದ್ರು, ಆದ್ರೂ ಕೂಡ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತಂದ್ರೆ ಇಲ್ಲಿ ನಾವು ಹುಷಾರಾಗಿ ಆಡ್ಬೇಕು ಅಂತ ಅಂದ್ಬಿಟ್ಟು ಅವ್ರ ತಲೆಯಲ್ಲೂ ಕೂಡ ಇಲ್ಲಿ ಬರುತ್ತೆ. ಬನ್ನಿ ಇನ್ನು ಪ್ರೋಮೋದಲ್ಲಿ ಯಾರ್ಯಾರು ಏನೇನ್ ಮಾತಾಡಿದ್ದಾರೆ ಅಂತ ನೋಡ್ತಾ ಬರೋಣ. ಫಸ್ಟಿಗೆ ಇಲ್ಲಿ ಬಿಗ್ ಬಾಸ್ ಹೇಳ್ತಾರೆ, ಎಲಿಮಿನೇಟ್ ಆದವರು ಈಗ ಸೀಕ್ರೆಟ್ ರೂಮ್ ಅಲ್ಲಿ ಅಂತಂದ್ಬಿಟ್ಟು. ಹೌದು, ಈಗ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಾರೆ. ಸೀಕ್ರೆಟ್ ರೂಮ್ ಅನ್ನು ಚೆನ್ನಾಗಿ ಇಲ್ಲಿ ಇದೆ, ಅಬ್ಸರ್ವ್ ಮಾಡಿದೀರಾ ಅನ್ಕೋತೀನಿ. ಟಿವಿ ಎಲ್ಲ ಇಟ್ಟಿದ್ದಾರೆ, ಅವ್ರು ಏನ್ ಮಾತಾಡ್ತಾರೆ ಅಂತ ಬಿಟ್ಟು ಇಲ್ಲಿ ಕೇಳಿಸ್ಕೊಳ್ಬೋದು ಹೆಡ್ಫೋನ್ ಎಲ್ಲ ಹಾಕೊಂಡು. ಈ ಹಿಂದಿನ ಸೀಸನ್ಗಳಲ್ಲಿ ಇದನ್ನ ಇಟ್ಟಿರ್ಲಿಲ್ಲ ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ನ. ಏನಕ್ಕೆ ಅಂದ್ರೆ ಸ್ವಲ್ಪ ಕಾಂಟ್ರವರ್ಸಿ ಆಗಿತ್ತು, ಅದಕ್ಕೋಸ್ಕರನೇ ನೋಡೋಣ ಇಲ್ಲೇನ ಕಾಂಟ್ರವರ್ಸಿ ಆಗತ್ತಾ, ಜಗಳ ಗಿಗಳ ಆಡ್ತಾರ ಅಂತ ಬಿಟ್ಟು. ಈ ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಧ್ರುವಂತವರು. ಅದಕ್ಕೆ ಪ್ರೋಮೋದಲ್ಲಿರೋ ಪ್ರಕಾರ ಫಸ್ಟ್ ಇಲ್ಲಿ ಧ್ರುವಂತ್ ಅವ್ರು ಹೇಳ್ತಾರೆ, ನನ್ನ ಬಗ್ಗೆ ನಿನ್ ಬಗ್ಗೆ ಇಲ್ಲಿ ಏನ್ ಮಾತಾಡ್ತಾರೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಹೆಡ್ಫೋನ್ಗಳು ಇಲ್ಲಿ ಹಾಕೊಂತಾರೆ. ಚೈತ್ರ ಅವರು ರಾಶಿಕ್ ಅವ್ರು ಕುತ್ಕೊಂಡು ಹೇಳ್ತಾ ಇರ್ತಾರೆ. ಚೈತ್ರ ಅವ್ರು ಮಾತಾಡ್ತಾರೆ. ಅವಳದು ಒಂದೇ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ತುಂಬಾ ಕನ್ಫ್ಯೂಸ್ ಆಗ್ತಿದ್ಲು ಅಂತಂದ್ಬಿಟ್ಟು ಇಲ್ಲಿ ಚೈತ್ರ ಅವರು ಇಲ್ಲಿ ಹೇಳ್ತಾರೆ. ರಜತ್ ಅವರಂತೂ ಇಲ್ಲಿ ಫಸ್ಟೇ ಗೊತ್ತಲ್ವಾ, ಅವ್ರು ಎಷ್ಟು ಸಿಕ್ಕಾಪಟ್ಟೆ ಹಚ್ಕೊಂಡಿದ್ದೆ ಅಂತಂದ್ಬಿಟ್ಟು ಅವರು ಮಾತಾಡ್ತಾ ಇದ್ರು. ಅವರು ರಘು ಅವರು, ಗಿಲ್ಲಿ ಅವರು. ರಘು ಅವರಂತೂ ಹೇಳಿದ್ರು ಸಿಕ್ಕಾಪಟ್ಟೆ ಅಂದ್ರೆ ನನಗೋಸ್ಕರನೇ ಇಲ್ಲಿ ಇದ್ದಿದ್ದ ಜೀವ ಅಂತಂದ್ರೆ ಇಲ್ಲಿ ರಘು ಅವ್ರು ಹೇಳಿದ್ರು ಈ ಮಾತ, ನನಗೋಸ್ಕರ ಇದ್ದಿದ್ದ ಜೀವ ಒಂದೇ ಒಂದು ಅಂತಂದ್ರೆ ಇಲ್ಲಿ ರಕ್ಷಿತಾ ಅಂತ ಇಲ್ಲಿ ಹೇಳ್ತಾರೆ. ಎಲ್ಲರೂ ಜೊತೆನೂ ಕೂಡ ತುಂಬಾನೇ ಚೆನ್ನಾಗಿ ನಕ್ಕೊಂಡು ಕಲ್ಕೊಂಡು ಮಾತಾಡ್ತಾ ಇದ್ರು. ಏನೇ ಕೋಪ ಇರ್ಬೋದು, ಏನೇ ಜಗಳ ಇದ್ರು ಕೂಡ ಹೋಗಿ ಮಾತಾಡಿಸ್ತಾ ಇದ್ರು. ರಕ್ಷಿತಾ ಅವರು ಮಾತಾಡಿಸ್ತಾ ಇದ್ರು, ರಘು ಅವರು ಇಲ್ಲಿ ಮಾತಾಡಿಸ್ತಿದ್ರು. ಅದಕ್ಕೆ ರಜತ್ ಅವರು ಕೂಡ ಇಲ್ಲಿ ಹೇಳ್ತಾರೆ, ನೋಡಿ ಅವ್ರು ಬಂದು ಬರೀ ವೈಲ್ಡ್ ಕಾರ್ಡ್ ಅಲ್ಲಿ ಕೇವಲ ಒಂದು 15-20 ದಿವಸ ಆಗಿದೆ ಅಷ್ಟೇ. ಅವ್ರಿಗೆ ಅಷ್ಟೊಂದು ಹಚ್ಕೊಂಡಿರ್ಬೇಕಾದ್ರೆ ರಘು ಅವರು ಮತ್ತೆ ಇಲ್ಲಿ ಗಿಲ್ಲಿ ಅವರು ಎಷ್ಟು ಹಚ್ಕೊಂಡಿರಲ್ಲ. ಅದಕ್ಕೆ ಫಸ್ಟ್ಗೆ ರಜತ್ ಅವ್ರು ಹೇಳ್ತಾರೆ, ನೋಡಿ ಅವಳು ಮನೆಯಿಂದ ಹೋಗ್ಬೇಕಾದ್ರೆ ಎಲ್ಲರೂ ಕಣ್ಣಲ್ಲೂ ಕೂಡ ಇಲ್ಲಿ ನೀರಿತ್ತು. ಆದ್ರೆ ಧ್ರುವಂತ್ ಹೋಗ್ಬೇಕಾದ್ರೆ ಅವನ ಬಗ್ಗೆ ಯಾರು ಕೂಡ ನಾವು ಮಾತಾಡಿಸ್ಲಿಲ್ಲ, ಅಷ್ಟೊಂದು ಇಲ್ಲಿ ಟೆನ್ಷನ್ ತಗೊಳ್ಳಿಲ್ಲ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಅವ್ರದ್ದು ವ್ಯಕ್ತಿತ್ವ ಮನೆಯಲ್ಲಿ ಹೇಗೆ ಅಂತ ಎಲ್ರಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ. ಅಶ್ವಿನಿ ಅವ್ರು ಒಬ್ಬರೇ ಇಲ್ಲಿ ಧ್ರುವಂತ್ ಅವ್ರನ್ನ ಮಾತಾಡ್ಸಿದ್ದು ಮತ್ತೆ ಹತ್ತಿದ್ದು. ಅಂದ್ರೆ ಅವರು ಎಲಿಮಿನೇಟ್ ಆಗಿ ಹೋಗ್ತಾ ಇದಾರೆ ಅಂದ್ರೆ ಬೇಜಾರು ಮಾಡ್ಕೊಂಡಿದ್ದು, ಬೇರೆ ಯಾರು ಕೂಡ ಇಲ್ಲಿ ಬೇಜಾರು ಮಾಡ್ಕೊಳ್ಳೇ ಇಲ್ಲ ಮಿಕ್ಕಿರೋ ಸ್ಪರ್ಧಿಗಳು. ರಕ್ಷಿತ್ ಅವ್ರು ಹೋಗ್ತಿದ್ದಾರೆ ಅಂತ ತಕ್ಷಣ ಇಲ್ಲಿ ಅಶ್ವಿನಿ ಅವರು ಕೂಡ, ಅಂದ್ರೆ ಅಶ್ವಿನಿ ಅವ್ರು ಹೇಳ್ತಾರೆ ಯಾರು ಮನೆಯಿಂದ ಹೊರಗಡೆ ಹೋಗ್ಬೇಕು ಇವಾಗ ಅಂತ ಕೇಳಿದಾಗ ರಕ್ಷಿತ್ ಅವ್ರ ಹೆಸರೇ ಹೇಳಿದ್ರು. ಬಟ್ ಹೆಸರು ಹೇಳಿದ್ರು ಕೂಡ ಅಶ್ವಿನಿ ಅವರು ಕೂಡ ಇಲ್ಲಿ ಹತ್ರ ಸಾರಿ ಅಂತ ಕೇಳಿದ್ರು, ಮತ್ತೆ ಇಲ್ಲಿ ಲವ್ ಯು ಅಂತ ಕೂಡ ಹೇಳಿದ್ರು. ಹೊರಗಡೆ ಬಂದ ತಕ್ಷಣ ಮೀಟ್ ಆಗೋಣ ಅಂತ ಕೂಡ ಹೇಳಿದ್ರು, ಮನೆಗೆ ಬಾ ಅಂತ ಕೂಡ ಇಲ್ಲಿ ಹೇಳಿದ್ರು. ಅಂದ್ರೆ ಅವ್ರು ಹೋದಾಗ ಪ್ರತಿಯೊಬ್ಬರು ಕಣ್ಣಲ್ಲೂ ಕೂಡ, ಅಂದ್ರೆ ರಕ್ಷಿತ್ ಅವ್ರು ಹೋಗಿದ ತಕ್ಷಣ ಪ್ರತಿಯೊಬ್ಬರು ಕಣ್ಣಲ್ಲೂ ಕೂಡ ಇಲ್ಲಿ ನೀರಿತ್ತು ಅಂತ ಹೇಳಿದ್ರು. ರಕ್ಷಿತ್ ಅವರು ಕೂಡ ಅಲ್ಲಿ ಹತ್ಕೊಂಡೇ ಹೋದ್ರು. ಎಷ್ಟು ಸಿಕ್ಕಾಪಟ್ಟೆ ಹತ್ರು ಅಂತಾನೆ ಇಲ್ಲಿ ಗೊತ್ತಾಗ್ತದೆ. ಅವ್ರು ಮಾತಾಡ್ಬೇಕಾರೆ ಇರ್ಬೋದು, ನಾನು ಮತ್ತೆ ಬರಲ್ಲ, ನನಗೆ ಗೊತ್ತು ಬಾಯ್ ಅಂತ ಹೇಳ್ಬಿಟ್ಟೆಲ್ಲ ಇಲ್ಲಿ ಹೋದ್ರು. ಚೈತ್ರ ಅವ್ರು ಹೇಳ್ತಾರೆ, ಇಲ್ಲ ಬರ್ತೀಯಾ ಮತ್ತೆ ಅಂತ ಅಂದ್ಬಿಟ್ಟು. ಅದಕ್ಕೆ ಇಲ್ಲ, ನನಗೆ ಇನ್ನೊಂದು ಚಾನ್ಸ್ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ರಕ್ಷಿತ್ ಅವ್ರು ಅಳ್ಕೊಂಡು ಕೂಡ ಇಲ್ಲಿ ಹೊರಗಡೆ ಹೋಗ್ತಾರೆ. ಇನ್ನು ರಜತ್ ಅವ್ರು ಮಾತಾಡಿದ್ ಕೇಳಿಸ್ಕೊಂಡಿದ ತಕ್ಷಣ ನನ್ನ ಜನ ನನ್ನನ್ನ ಬಿಟ್ಕೊಡ್ಲಿಲ್ಲ ಅಂತಂದ್ಬಿಟ್ಟು ಇಲ್ಲಿ ರಕ್ಷಿತ್ ಅವರು ಹೇಳ್ತಾರೆ. ಈ ಒಂದು ಮಾತಿಂದನೇ ಇಲ್ಲಿ ಧ್ರುವಂತ್ ಅವ್ರಿಗೆ ಉರಿ ಹತ್ತಿದೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಇವ್ರಿಗೋಸ್ಕರ ಯಾರು ಕೂಡ ಅಳ್ಳಿಲ್ಲ. ಅಶ್ವಿನಿ ಅವ್ರ ಒಬ್ಬರನ್ನ ಬಿಟ್ಬಿಟ್ಟು ರಜತ್ ಅವರು ಕೂಡ ಅಷ್ಟೇ, ಅವ್ನು ಹೋಗ್ತಾನೆ ಅಂದ್ರೆ ಯಾರು ಕೂಡ ಟೆನ್ಷನ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರು. ಸೂರಜ್ ಅವರು ಕೂಡ ಇದ್ರ ಬಗ್ಗೆ ಅದೇ ರೀತಿ ಹೇಳಿದ್ರು, ಅವ್ನು ಹೋಗ್ತಾನೆ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಎಕ್ಸ್ಪೆಕ್ಟೆಡ್ ಇತ್ತು ಅಂತ ಅಂದ್ಬಿಟ್ಟು. ಕಾವ್ಯ ಅವರು ಕೂಡ ಅದೇ ಹೇಳಿದ್ರು, ಸ್ಪಂದನ ಅವರು ಕೂಡ, ಪ್ರತಿಯೊಬ್ರು ಕೂಡ ಮನೆಯಲ್ಲಿ ಡಿಸ್ಕಷನ್ ಮಾಡಿದ್ರು ಯಾರು ಹೋಗ್ಬೋದು ಯಾರು ಇರ್ಬೋದು ಅಂತ ಅಂದ್ಬಿಟ್ಟು. ಆದ್ರೆ ಡಬಲ್ ಎವಿಕ್ಷನ್ ಅಂತ ಅಂದ್ಬಿಟ್ಟು ಯಾರಿಗೂ ಕೂಡ ಗೊತ್ತಿರಲಿಲ್ವಲ್ಲ. ಅದಕ್ಕೆ ರಕ್ಷಿತ್ ಅವ್ರು ಹೋಗಿದ ತಕ್ಷಣ ಎಲ್ಲರೂ ಕೂಡ ಶಾಕ್ ಆಯ್ತು. ಸದ್ಯ ಇಬ್ರು ಕೂಡ ಎಲಿಮಿನೇಟ್ ಆಗಿಲ್ಲ, ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಾರೆ. ಆದ್ರೆ ಧ್ರುವಂತ್ ಅವ್ರಿಗೆ ಇವ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ, ನನ್ನ ಬಗ್ಗೆ ಒಳ್ಳೆ ಒಪಿನಿಯನ್ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಧ್ರುವಂತ್ ಅವ್ರಿಗೆ ಸಕ್ಕತ್ತಾಗಿ ಬೆಂಕಿ ಹತ್ತಿದೆ. ಅವ್ರು ಮಾತಾಡೋದ್ರಲ್ಲೇ ಗೊತ್ತಾಗ್ತದೆ. ಇಲ್ಲಿ ರಕ್ಷಿತಾ ಅವರು ನನ್ನ ಜನ ನನ್ನ ಬಿಟ್ಕೊಡ್ಲಿಲ್ಲ ಅಂತ ಇಲ್ಲಿ ಹೇಳಿದ್ರಲ್ಲ, ಅಲ್ಲಿ ಗಿಲ್ಲಿ ಅವ್ರನ್ನ ತಗೊಳ್ಳಿ, ಅವರು ಕೂಡ ಕಣ್ಣಲ್ಲಿ ನೀರು ಹಾಕಿದ್ರು. ಯಾಕಂತಂದ್ರೆ ನಾನು ಯಾವತ್ತೂ ಕೂಡ ಅತ್ತೇ ಇರ್ಲಿಲ್ಲ ಅಂತ ಹೇಳಿದ್ರು. ಸುಮಾರು ಒಂದು ವಾರ ಆದ್ರೂ ಕೂಡ ಇದು ಕಾಡ್ತಾನೆ ಇರುತ್ತೆ. ಎಲ್ಲೋದ್ರೂ ಕೂಡ ಗಿಲ್ಲಿ ಗಿಲ್ಲಿ ಅಂತ ಅಂದ್ಬಿಟ್ಟು ಬಂದು ಮಾತಾಡ್ತಾ ಇದ್ರು. ಇಲ್ಲಿ ಬೀನ್ ಬ್ಯಾಗ್ ಮೇಲೆ ಕುತ್ಕೊಂತಿದ್ರು. ಪ್ರತಿಯೊಂದು ಕಡೆನೂ ಕೂಡ ಅವರೇ ಇಲ್ಲಿ ಇದ್ರು ಅಂತ. ಗಿಲ್ಲಿಯವರು ಅಳ್ತಾರೆ, ರಘು ಅವರು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂತಾರೆ. ರಜತ್ ಅವರು ಕೂಡ ಇಲ್ಲಿ ಅಷ್ಟೇ. ಪ್ರತಿಯೊಬ್ಬರಿಗೂ ಕೂಡ ಇವ್ರು ತುಂಬಾ ಚೆನ್ನಾಗಿ ಹತ್ರ ಆಗಿದ್ರು. ಧ್ರುವಂತ್ ಅವ್ರ ಕಂಡ್ರೆ ಯಾರಿಗೂ ಆಗ್ತಿರ್ಲಿಲ್ಲ. ಅದಕ್ಕೆ ಅವ್ರ ಬಗ್ಗೆ ಯಾರು ಕೂಡ ಇಲ್ಲಿ ಟೆನ್ಷನ್ ಕೂಡ ತಗೊಂಡಿಲ್ಲ. ಇನ್ನು ರಕ್ಷಿತ್ ಅವರು ನನ್ನ ಜನ ನನ್ನ ಬಿಟ್ಕೊಡ್ಲಿಲ್ಲ ಅಂತ ಹೇಳಿದಷ್ಟೇನೆ ಚಪ್ಪಾಳೆ ಎಲ್ಲ ಹೊಡ್ಕೊಂಡ್ಬಿಟ್ಟು ಇಲ್ಲಿ ಹೇಳ್ತಾರೆ, ಅವ್ರಿಗೆ ಹರ್ಟ್ ಆಗಂಗೆ, ಇಡೀ ಮನೆಯಲ್ಲಿ ಆನ್ ದ ಸ್ಪಾಟ್ ನಿನ್ನ ನಾಟಕನ ನಾನು ಇಲ್ಲಿ ನೋಡ್ಕೊಂಡೇ ಬಂದಿರೋದು ಅಂತ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಅಷ್ಟು ಜನ ಇಲ್ಲಿ ಎಷ್ಟು ಒಳ್ಳೆ ಒಪಿನಿಯನ್ ಕೊಡ್ತಾ ಇದ್ದಾರೆ ರಕ್ಷಿತ್ ಅವ್ರ ಬಗ್ಗೆ. ಅದನ್ನ ನೋಡೇ ಅವ್ರಿಗೆ ಬೆಂಕಿ ಹತ್ಬಿಟ್ಟಿದೆ ತುಂಬಾ, ಅಡಿಯಿಂದ ಮುಡಿವರೆಗೂ. ಆಲ್ಮೋಸ್ಟ್ ಇವ್ರನ್ನ ನನಗೆ ಸೀಕ್ರೆಟ್ ರೂಮ್ ಹಾಕಿದ್ರೆ ಇಷ್ಟನೇ ಆಗಿಲ್ಲ. ಇವ್ರ ಬದಲು ಬೇರೆ ಯಾರಾದ್ರೂ ಹಾಕಿದ್ರೆ ತುಂಬಾನೇ ಚೆನ್ನಾಗಿರೋದು. ಅಶ್ವಿನಿ ಅವ್ರನ್ನ ಹಾಕಿದ್ರೆ ಸಖತ್ತಾಗಿರೋದು. ನಾನು ಕಳೆದ ವಿಡಿಯೋಲ್ಲೂ ಕೂಡ ಇಲ್ಲಿ ಅದನ್ನೇ ಹೇಳಿದೆ. ಯಾಕಂದ್ರೆ ತುಂಬಾ ಚೆನ್ನಾಗಿ
ಇರೋದಿಲ್ಲ. ರಾಶಿಕ್ ಅವ್ರನ್ನು ಕೂಡ ಇಲ್ಲಿ ಹಾಕ್ಬೋದಿತ್ತು. ಸೂರಜ್ ಅವ್ರು ಯಾವ ರೀತಿ ಮಾತಾಡ್ತಾರೆ, ಹಿಂದೊಂದು ಮುಂದೊಂದು ಮಾತಾಡ್ತಾರ ಅಂತ ಕೂಡ ಇಲ್ಲಿ ಗೊತ್ತಾಗಿರೋದು. ಅಂದ್ರೆ ಧ್ರುವಂತವ್ರನ್ನ ಬಿಟ್ಟು ಬೇರೆ ಯಾರನ್ನೇ ಹಾಕಿದ್ರು ಕೂಡ ತುಂಬಾನೇ ಚೆನ್ನಾಗಿರೋದು. ಅದಕ್ಕೆ ರಕ್ಷಿತಾ ಅವ್ರು ನೋಡಿ, ಧ್ರುವಂತವ್ರು ಈ ತರ ಚಪ್ಪಳೆ ಹೊಡ್ಕೊಂಡು ಹೇಳಿದ ತಕ್ಷಣ ನಾಟಕ ನೀನು ಅಂದಿದ ತಕ್ಷಣ ಅಯ್ಯೋ ದೇವರೇ, ಒಂದೇ ರೂಮಲ್ಲಿ ನಿಮ್ಮ ಜೊತೆ ಹೇಗಿರೋದು ಅಂತಂದ್ಬಿಟ್ಟು ಇಲ್ಲಿ ಟೆನ್ಷನ್ ಆಗ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಇದೇ ಇಲ್ಲಿ ಟೆನ್ಷನ್ ಆಗೋದು. ಅಂದರೆ ಅವರು ಯಾವಾಗಲೂ ಕೂಡ ಕೆಲಸ ಮಾಡಿಕೊಂಡು ಮಾತಾಡಿಕೊಂಡು ಇಲ್ಲಿ ಇರ್ತಿದ್ರು. ಈಗ ಬಿಗ್ ಬಾಸ್ ಹೇಳೋವರೆಗೂ ಕೂಡ ರಕ್ಷಿತ್ ಅವರು ಧ್ರುವಂತವ್ರ ಜೊತೆನಲ್ಲಿ ಇರಬೇಕಾಗತ್ತೆ. ಏನೂ ಕೆಲಸ ಮಾಡೋಂಗಿಲ್ಲ. ಮೇಯ್ನ್ ಆಗಿ ಅಲ್ಲಿ ಅವ್ರು ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೊಳ್ಬೋದು ಅಷ್ಟೇ. ಅದನ್ನ ಬಿಟ್ಟು ಬೇರೆ ಏನೂ ಕೆಲಸ, ಇವಾಗ ಅಡುಗೆ ಕೆಲಸ ಅಂತ ಬಂದಾಗ ಫಸ್ಟು ರಕ್ಷಿತ್ ಅವರೇ ಓಡೋಗ್ಬಿಟ್ಟು ಇಲ್ಲಿ ಮಾಡ್ತಿದ್ರು. ಆ ಥರ ಏನೂ ಕೂಡ ಕೆಲಸ ಮಾಡೋಂಗಿಲ್ಲ. ರಕ್ಷಿತ್ ಅವ್ರಿಗೆ ಒಂದೇ ಚಿಂತೆ ಆಗಿರೋದು, ಇವ್ರ ಜೊತೆ ಹೇಗಪ್ಪ ಇರೋದು ಇಲ್ಲಿ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಸಿಕ್ಕಾಪಟ್ಟೆ ಬೇಜಾರು ಆಗೇ ಆಗತ್ತೆ. ಏನೇ ಒಂದು ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ರು ಕೂಡ ನೀನ್ ನಾಟಕ ಅನ್ನೋದು ಮತ್ತೆ ಇಲ್ಲಿ ನಿನ್ನ ಜನ ನೋಡಿ ಇಲ್ಲಿ ಅಂತ ಚಪ್ಪಳೆ ಹೊಡ್ಕೊಂಡು ಮಾತಾಡೋದು, ಈ ತರ ಮಾಡಿದ್ರೆ ಹರ್ಟ್ ಆಗೇ ಆಗತ್ತೆ. ಅದನ್ನ ಯಾರ ಹತ್ರನೂ ಕೂಡ ಇವಾಗ ರಕ್ಷಿತ್ ಅವ್ರು ಹೇಳ್ಕೊಳಕ್ಕೂ ಆಗಲ್ಲ, ಅಲ್ಲಿಂದ ಎದ್ದು ಕೂಡ ಬರಕ್ಕಾಗಲ್ಲ. ನೋಡೋಣ ವೀಕ್ಷಕರೇ, ಸದ್ಯ ಈ ಸತಿ ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ನಲ್ಲಿ ತಂದಿದ್ದಾರೆ. ಎಷ್ಟೋ ಜನ ಅಂತಿದ್ರು ಸುಮ್ಮನೆ ಏನೇನೋ ಹೇಳ್ತೀರಾ ಅಂತ ಅಂದ್ಬಿಟ್ಟು. ಕೊನೆಗೆ ನೋಡಿ ಕೆಲವೊಂದು ಅಪ್ಡೇಟ್ಗಳು ಬೇಗ ಸಿಕ್ಕುತ್ತೆ, ಕೆಲವೊಂದು ಅಪ್ಡೇಟ್ಗಳು ಇಲ್ಲಿ ಸಿಕ್ಕಲ್ಲ. ಈ ಒಂದು ಪ್ರೋಮೋ ನೋಡಿ ನಿಮ್ಗೆ ಏನ್ ಅನ್ನಿಸ್ತು? ಇಲ್ಲಿ ಧ್ರುವಂತ್ ಅವ್ರು ಮಾತಾಡಿದ ಬಗ್ಗೆ ಇರ್ಬೋದು, ಮತ್ತೆ ಇಲ್ಲಿ ರಕ್ಷಿತ್ ಅವ್ರು ಬೇಜಾರು ಮಾಡ್ಕೊಂಡಿದ್ ಬಗ್ಗೆ ಇರ್ಬೋದು. ಯಾಕಂತಂದ್ರೆ ಧ್ರುವಂತ್ ಅವ್ರು ಮಾತಾಡೋಕ್ಕೆ ಬೇಜಾರಾಯ್ತು. ಈ ಒಂದು ಪ್ರೋಮೋ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.